ಇದು ಈ ಏರಿಯಾ ಇದು ನಿಮ್ಮದು ಪ್ಯಾಸೆಂಜರ್ ಯಾಕೆ 10 ರೂಪಾಯಿ? ಇದು ರೋಡಿನಲ್ಲಿ ಪಾರ್ಕ್ ಮಾಡಿದ್ದಾರೆ ಅಲ್ಲ, ಇದು ರೋಡಿನಲ್ಲಿ ಪಾರ್ಕಿಂಗ್ ಮಾಡಿ ನೀವು ಪಾರ್ಕಿಂಗ್ ಅಂತ ಹೇಳ್ತಾರಲ್ಲ. ಅಲ್ಲ ವಿಡಿಯೋ ಅಲ್ಲ, ಇದು ನಾನು ಲೀಗಲ್ ಆಗಿ ಹೋಗ್ತೇನೆ. ರೋಡಿನಲ್ಲಿ ಯಾರು ಹಕ್ಕು ಕೊಡ್ತದೆ ನಿಮಗೆ? ಅಲ್ಲ ನಾನು ಇಲ್ಲಿ ಲೋಕಲ್ ಇರುವಾಗ ನಾನು ಲೋಕಲ್ ಇಲ್ಲಿ ರೋಡಿನಲ್ಲಿ ನಿಮಗೆ ವಿಡಿಯೋ ತಗೊಳ್ಳಿಲ್ಲ. ರೋಡಿನಲ್ಲಿ ನಿಮಗೆ ಹಕ್ಕಿಲ್ಲ ರೀ. ನಿಮಗೆ ರೋಡಿನಲ್ಲಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಹಕ್ಕಿಲ್ಲ. ರೋಡಿನಲ್ಲಿ ಪಾರ್ಕಿಂಗ್ ಹಾಕ್ಲಿಕ್ಕೆ ಆಗ್ತಿಲ್ಲ. ನಾನು ಹೋಗ್ತೇನಲ್ಲ MLA ಇಲ್ಲಿ. ಇದು ರೋಡಿನಲ್ಲಿ ಯಾಕೆ ಪಾರ್ಕಿಂಗ್ ಮಾಡುದು? ಇದು ರೋಡ್ ಅಲ್ಲ, ದೊಡ್ಡವರಲ್ಲ. ನಾನು ಸಹ ಯೂನಿಯನ್ನಲ್ಲಿ ಇದ್ದೇನೆ. ನಾನು ಸಹ ಯೂನಿಯನ್ನಲ್ಲಿ ಕಾನೂನುಂಟು ಅಲ್ಲ, ಯೂನಿಯನ್ನಲ್ಲಿ ನಾನು ಸಹ ಇದ್ದೇನೆ. ಬರ್ತೇನಲ್ವಾ? ಇದು ಯೂನಿಯನ್ನಲ್ಲಿ ಇದು ನಿಮ್ಮದು ರೋಡ್ನಲ್ಲಿ ಪಾರ್ಕಿಂಗ್ 10 ರೂಪಾಯಿ ತಗೊಳ್ತಾರೆ. ಯಾವ ಲೆಕ್ಕದಲ್ಲಿ ಇಲ್ಲಿ 10 ರೂಪಾಯಿ ಇದೆ ಅಂತ ಪಾರ್ಕಿಂಗ್ ಎಲ್ಲ ರೋಡ್ ಮಾಡಿದ್ದ ಗೌರ್ಮೆಂಟ್ ರೋಡ್ ಮಾಡಿದ್ದ, ನಿಮ್ಗೆಲ್ಲ ಪಾರ್ಕಿಂಗ್ ಮಾಡಿದ್ದ? ಅದೇ ಹೇಳಿ, ಗೌರ್ಮೆಂಟ್ ರೋಡ್ ಮಾಡಿದ, ಪಾರ್ಕಿಂಗ್ ಮಾಡಿದ. ರೋಡಿನಲ್ಲಿ ನೀವು ಪಾರ್ಕಿಂಗ್ ಇಟ್ಟು 10 ರೂಪಾಯಿ ತಗೊಳ್ತೀರ? ಯಾವ ಲೆಕ್ಕ? ರೋಡಿನಲ್ಲಿ ನೀವು ಇಲ್ಲಿ ಹೇಗೆ ತಗೊಳ್ತೀರಾ ಹಣ ಹೇಗೆ? ನೀವು ಯಾರು ಇಲ್ಲಿದ್ದ? ನೀವು ಯಾರಲ್ಲ? ನೀವು ಹೆದ್ರುದಲ್ಲ, ಲೀಗಲೇ ಹೋಗ್ತೇನೆ. ನಾವು ಸಹ ಇಲ್ಲಿ ಓಟ್ ಹಾಕ್ತೇವೆ, ಅದು ರೈಟ್ ನಮ್ಗೆ ಉಂಟು. ನಾವು ಸಹ ಓಟ್ ಹಾಕ್ತೇವೆ. ಇದಕ್ಕೆ 10 ರೂಪಾಯಿ ರೋಡಿನಲ್ಲಿ ನಿಮ್ಗೆ ಹಕ್ಕಿಲ್ಲ, ಗೊತ್ತಾಯ್ತಲ್ಲ? ನಿಮ್ದು ಪಾರ್ಕಿಂಗ್ ಅಲ್ಲಿ ಕೆಳಗೆ. ನೀವು ಯಾರು ಹೇಳುವರು? RTO? ನೀವು RTO? ನೀವು ಹೇಗೆ ಹೇಳಿದ್ರು 10 ರೂಪಾಯಿ ಕೊಡ್ಲಿಕ್ಕೆ ಅಂತ? ಅಲ್ಲ ನೀವು 10 ರೂಪಾಯಿ ಯಾಕೆಂತ ಹೇಳಿದ್ದು? ವಿಡಿಯೋ ಎಲ್ಲ ಕಳಿಸ್ತೇನೆ. ರೋಡಿನಲ್ಲಿ 10 ರೂಪಾಯಿ ತಗೊಳ್ಳೋದು ಯಾವ ಲೆಕ್ಕ ರೀ? ಇದು ರೋಡ್ನಲ್ಲಿ 10 ರೂಪಾಯಿ ನಿಮ್ಗೆ ಯಾವ ಲೆಕ್ಕ? ನೀವು ಅಲ್ಲಿ ಹಾಕಿದ್ದೀರಾ, ಇಲ್ಲಿ ಅಲ್ಲ. ರೋಡಿನಲ್ಲಿ 10 ರೂಪಾಯಿ ತಗೊಳ್ಳಿಕ್ಕೆ ಹಕ್ಕಿಲ್ಲ. ಅಲ್ಲಿ ಯಾವುದು ಹಗ್ಗ ಅದು ಕಟ್ಲಿ. ನೀವು ಇಲ್ಲಿ ನಾನು ಕೇಳುದು ಈ ಅಲ್ಲ, 10 ರೂಪಾಯಿ ಕೊಡುದಿಲ್ಲ. ಯಾಕೆ ಧರ್ಮಕ್ಕೆ ಕೊಡ್ಬೇಕು ನಿಮ್ಗೆ? ನೀವು ಬೇಕಾದ್ರೆ 10 ರೂಪಾಯಿ ಹೀಗೆ ಕೇಳಿ. ನೀವು 10 ರೂಪಾಯಿ ಇದಕ್ಕೆ ಚಾರ್ಜ್ ಮಾಡಬೇಡಿ. ಇದು ರೋಡಿನಲ್ಲಿ ಇಟ್ಟು ನೀವು ಮಾರಬೇಡಿ, ನನಗೆ ಕಳಿಸ್ಬೇಡಿ. ಲಾ ಆ್ಯಂಡ್ ನಮಗೆ ಕೇಳಬೇಡಿ. ಹೀಗೆ ಅಂತ ಕೇಳುದು? ನೀವು ರೋಡಿನಲ್ಲಿ ಇಟ್ಟು 10 ರೂಪಾಯಿ ಹೇಳ್ತೀರಾ? ಇದು ಪಾರ್ಕಿಂಗಾ? ನೀವು RTO ಆಫೀಸಾ? ಯಾಕೆ ಕರ್ಕೊಂಡು ಹೋಗ್ಲಿಕ್ಕೆ? ಇಲ್ಲಿಯವನೇ, ನಾನು ಸಹ ಇಲ್ಲಿಯವನೇ. ನಾವು ಇಲ್ಲೇ ಲೋಕಲ್ ಹೌದು. ಪೆನ್ಷನ್ ಅಲ್ಲ, ನಿಮ್ಗೆ ಪೆನ್ಷನ್ ಇಲ್ಲ, ಗೊತ್ತಾಯ್ತಲ್ಲ? ನೀವು ಪೆನ್ಷನ್ ಮಾತಾಡಬೇಡಿ. ರೋಡಿನಲ್ಲಿ 10 ರೂಪಾಯಿ ಇಟ್ಕೊಂಡು ನಾವು ಮಾಡ್ತೇವಲ್ಲ.